ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೂರನೇ ಗದ್ಯ ಭಾಗ ಆಗಿರ್ತಕ್ಕಂತಹ ಕೃಷ್ಣ ಸುಧಾಮ ಅಂತಕ್ಕಂತಹ ಸುಂದರವಾದ ನಾಟಕ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ. ಇದು ನಿಮ್ಮ ಹೊಸ ಪಠ್ಯಕ್ರಮದ ಅನುಸಾರವಾಗಿ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಪಾಠ. ಆಯಿತಾ? ಇದರ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಈಗ ಶುರು ಮಾಡೋಣ. ಅಭ್ಯಾಸಗಳು, ಅದರಲ್ಲಿ ಅ ವಿಭಾಗ ಅಂತ ಇದೆ. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇದು ಗೆಳೆಯ, ಸ್ನೇಹಿತ, ಜೊತೆಗಾರ. ಹೆಂಡತಿ, ಪತ್ನಿ, ಅರ್ಧಾಂಗಿ. ರಾಜ, ದೊರೆ, ಪ್ರಭು. ದುಡಿಮೆ, ಕೆಲಸ, ಕರ್ತವ್ಯ ಅಂತ ನಾವು ಸಮಾನವಾದ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳನ್ನು ಬರೀಬೇಕು. ಮುಂದೆ ಆ ವಿಭಾಗ, ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಪರಮಮಿತ್ರ ಅಂತ ಕೊಟ್ಟಿದ್ದಾರೆ. ನಾವು ಪರಮಮಿತ್ರರನ್ನು ಮರೆಯಬಾರದು. ವಿಶ್ರಾಂತಿ, ಮಕ್ಕಳು ಓಡಿದಾಗ ವಿಶ್ರಾಂತಿ ಪಡೆಯುತ್ತಾರೆ. ಸತ್ಕಾರ, ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಸತ್ಕರಿಸುತ್ತೇವೆ. ಸಂತೋಷ, ನಾನು ಚೆನ್ನಾಗಿ ಓದಿ ಶಿಕ್ಷಕರಿಂದ ಹೊಗಳಿಸಿಕೊಂಡಾಗ ಸಂತೋಷವಾಗುತ್ತದೆ. ಶ್ರಮಿಸು, ಸೈನಿಕರು ನಮ್ಮನ್ನು ಕಾಪಾಡಲು ಸಾಕಷ್ಟು ಶ್ರಮಿಸುತ್ತಾರೆ. ಈ ರೀತಿಯಾಗಿ ನೀವು ಸ್ವಂತ ವಾಕ್ಯ ನಿಮ್ಮದೇ ರೀತಿಯಲ್ಲಿ ನೀವು ನಿಮಗೆ ಇಷ್ಟ ಬಂದ ಸ್ವಂತ ವಾಕ್ಯವನ್ನು ರಚಿಸಬಹುದು. ಆ ಒಂದು ಕೊಟ್ಟಿರುವಂತಹ ಪದ ಆ ಒಂದು ವಾಕ್ಯದಲ್ಲಿ ಬರಬೇಕು ಅಷ್ಟೇ. ಮುಂದೆ ಈ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 1ನೇ ಪ್ರಶ್ನೆ, ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಎನ್ನುತ್ತಾನೆ. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಉತ್ತರ, ಮಕ್ಕಳಿಗಾಗಿ. 3ನೆಯ ಪ್ರಶ್ನೆ, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ, ಬಹಳ ದಿನಗಳ ನಂತರ ಶ್ರೀಕೃಷ್ಣನನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು. 4ನೆಯ ಪ್ರಶ್ನೆ, ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಉತ್ತರ, ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿರುವುದನ್ನು ಸುಧಾಮನು ಕಂಡನು. 5ನೇ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ, ಶ್ರೀಕೃಷ್ಣ ಕಟ್ಟಿಸಿದನು. ಆ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಶ್ರೀಕೃಷ್ಣ. ಮುಂದೆ ಈ ವಿಭಾಗ, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೆಯ ಪ್ರಶ್ನೆ, ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ಒಟ್ಟಿಗೆ ಊಟ ಮಾಡಿದ್ದು, ಕೂಡಿ ಕಲಿಯುತ್ತಿದ್ದುದು, ಕಟ್ಟಿಗೆ ತರಲು ಹೋಗುತ್ತಿದ್ದದ್ದು, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ಸುಧಾಮನ ಪಾಲಿನ ಕಡಲೆ ಕೃಷ್ಣ ಕಸಿದುಕೊಂಡದ್ದು. ಈ ಎಲ್ಲ ವಿಚಾರಗಳನ್ನು ಅವರು ಪರಸ್ಪರ ನೆನಪಿಸಿಕೊಳ್ಳುವಂಥದ್ದು. ಇನ್ನು 2ನೇದು, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟಂತಹ ಸಂದರ್ಭವನ್ನು ವಿವರಿಸಿ. ಉತ್ತರ, ಸುಧಾಮ ದ್ವಾರಕಾನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂದು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಚಕ ಅಂತ ಮನೆಯನ್ನು ನಿರ್ಮಿಸಿದರು. ಇದಷ್ಟಾಗಿದ್ದು ನಿಮ್ಮ 5-6 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಮುಂದೆ ವಿಭಾಗ, ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಅಂತ ಕೇಳಿದ್ದಾರೆ. 1ನೆಯ ವಾಕ್ಯ, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಉತ್ತರವನ್ನು ಬರಿಬೇಕು. ಮೊದಲನೇದಾಗಿ ಆ ವಾಕ್ಯವನ್ನು ಬರ್ಕೋಬೇಕು. ಅನಂತರ ನೀವು ಆಯ್ಕೆಯನ್ನು ಬರಿಬೇಕು. ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು ಈ ಮಾತನ್ನು? ಸುಧಾಮ. ಯಾರಿಗೆ? ತನ್ನ ಹೆಂಡತಿಗೆ. ಯಾವಾಗ? ಕೃಷ್ಣ ನನ್ನ ಸ್ನೇಹಿತ ಎಂದು ಹೆಂಡತಿ ಅದನ್ನು ನಂಬದಿದ್ದಾಗ. ನೆಕ್ಸ್ಟ್ 2ನೇ ವಾಕ್ಯ, ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಮೊದಲನೇದಾಗಿ ಆ ವಾಕ್ಯವನ್ನು ಬರ್ಕೋಬೇಕು. ಅನಂತರ ನೀವು ಆಯ್ಕೆಯನ್ನು ಬರಿಬೇಕು. ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಹೇಳಿದ್ದು? ಸುಧಾಮನ ಹೆಂಡತಿ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಸುಧಾಮ ಕೃಷ್ಣನ ಹತ್ತಿರ ಸಹಾಯ ಕೇಳಲು ಸಂಕೋಚ ಮಾಡಿಕೊಂಡಾಗ. 3ನೆಯ ವಾಕ್ಯ, ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಉತ್ತರ, ಆಯ್ಕೆಯನ್ನು ಬರ್ಕೊಳ್ತೀರಿ. ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ.
ಈ ಮಾತನ್ನು ಯಾರು ಹೇಳಿರುವಂಥದ್ದು? ಕೃಷ್ಣ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಸುಧಾಮ ಕೃಷ್ಣನ ಮನೆಗೆ ಹೋಗಿ ಊಟ ಮಾಡುವಂತಹ ಸಮಯದಲ್ಲಿ. 4ನೇ ಪ್ರಶ್ನೆ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದ್ದು? ಸುಧಾಮನ ಮಗ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಕೃಷ್ಣ ವಾಪಸ್ಸು ತನ್ನ ಮನೆಗೆ ಬಂದಾಗ. ಮುಂದೆ ಉ ವಿಭಾಗ, ಕೆಳಗಿನ ವಾಕ್ಯಗಳಲ್ಲಿಯ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೆಯ ಪ್ರಶ್ನೆ, ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಅಂತ ಇದೆ. ಅದರಲ್ಲಿ ಕರ್ತೃಪದ ಯಾವುದು? ಸರಸ್ವತಿ. ಕರ್ಮಪದ ಯಾವುದು? ಶಾಲೆಗೆ. ಕ್ರಿಯಾಪದ ಯಾವುದು? ಹೋಗುತ್ತಾಳೆ. 2ನೇದು, ಮಹಮ್ಮದ್ನು ಮನೆಗೆ ಬರುತ್ತಾನೆ. ಕರ್ತೃಪದ ಮಹಮ್ಮದ್, ಕರ್ಮಪದ ಮನೆಗೆ, ಕ್ರಿಯಾಪದ ಬಂದನು. 3ನೇದು, ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಇಲ್ಲಿ ಕರ್ತೃಪದ ಗಿಳಿಗಳು, ಕರ್ಮಪದ ಆಕಾಶದಲ್ಲಿ, ಹಾಗೆ ಕ್ರಿಯಾಪದ ಹಾರಾಡುತ್ತವೆ ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದೆ ನೋಡಿ, ಇಲ್ಲಿ ರು ವಿಭಾಗದಲ್ಲಿ ಕರ್ತೃ, ಕರ್ಮ ಅಥವಾ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದಿಷ್ಟು ಕಚ್ಚಾ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಬಳಸಿಕೊಂಡು ನೀವು ಕರ್ತೃ, ಕರ್ಮ, ಕ್ರಿಯಾಪದಗಳ ಸರಿಯಾದ ರೂಪದ ಅನುಸಾರವಾಗಿ ನೀವು ಅದನ್ನು ಬರೀಬೇಕು. ಅಲ್ಲಿ ಒಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ, ನೋಡಬಹುದು. ಎಳೆಯುತ್ತದೆ ಬಂಡಿಯನ್ನು ಎತ್ತು ಅಂತ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಬರೆದ್ರೆ ಏನಾಗುತ್ತೆ? ಎತ್ತು ಬಂಡಿಯನ್ನು ಎಳೆಯುತ್ತದೆ. 1ನೇದು, ಬೀಳುತ್ತದೆ ಕಾಯಿ ಮರದಿಂದ. ಉತ್ತರ, ಕಾಯಿ ಮರದಿಂದ ಬೀಳುತ್ತದೆ. ಮುಂದೆ 2ನೇ ಪ್ರಶ್ನೆ, ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ. ಉತ್ತರ, ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು. 3ನೇದು, ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ. ಉತ್ತರ, ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ. ಇದಿಷ್ಟಾಗಿತ್ತು ನಿಮ್ಮ 3ನೇ ಗದ್ಯ ಭಾಗದಲ್ಲಿರ್ತಕ್ಕಂತಹ ಕೃಷ್ಣ ಸುಧಾಮ ಎಂತಕ್ಕಂತಹ ಈ ಒಂದು ನಾಟಕದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ. ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಪಾಠದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.